ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೋಲಾರದ ಪ್ರಸಿದ್ಧವಾದ ಶ್ರೀ ಕೋಲಾರಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಾಲಯವು 1000 ವರ್ಷಗಳಿಗೂ ಹಳೆಯದು. ಇದನ್ನು ಚೋಳರು ದಕ್ಷಿಣ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಿದ್ದಾರೆ. ಈ ದೇವಾಲಯವು 2 ದೇವಾಲಯಗಳನ್ನು ಹೊಂದಿದೆ. ಒಂದು ಕೋಲಾರಮ್ಮ ಮತ್ತು ಇನ್ನೊಂದು ಸಪ್ತಮಾತೃಗಳು. ಈ ದೇವಾಲಯದಲ್ಲಿ ಪ್ರಧಾನ ದೇವತೆ ಮಹಿಷಾಸುರ ಮರ್ದಿನಿ. ಸ್ಥಳೀಯ ಜನರು ಇದನ್ನು ಕೋಲಾರಮ್ಮ ಎಂದು ಕರೆಯುತ್ತಾರೆ. ಭಕ್ತರು ವಿಗ್ರಹದ ಎದುರು ಇರಿಸಲಾಗಿರುವ ಕನ್ನಡಿಯನ್ನು ನೋಡಿ ದೇವಿಯನ್ನು ಪೂಜಿಸುತ್ತಾರೆ. ಈ ದೇವಾಲಯದ ಇತಿಹಾಸಕ್ಕೆ ಬಂದರೆ, ಕೋಲಾರಮ್ಮ ದೇವಾಲಯವನ್ನು ಸುಮಾರು 9ನೇ ಶತಮಾನದಲ್ಲಿ ಗಂಗರು ನಿರ್ಮಿಸಿದ್ದರು ಮತ್ತು ನಂತರ ಚೋಳರು ಜೀರ್ಣೋದ್ಧಾರ ಮಾಡಿದರು ಎಂದು ಹೇಳಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿಯೂ ದೇವಾಲಯಕ್ಕೆ ಮಹತ್ವ ಸಿಕ್ಕಿತ್ತು. ದೇವಾಲಯದ ಮುಖ್ಯ ದ್ವಾರವು 20 ಅಡಿಗಳಿಗಿಂತಲೂ ಎತ್ತರವಿದ್ದು ಅಪರೂಪದ ಶಿಲ್ಪಾಲಂಕಾರವನ್ನು ಹೊಂದಿದೆ. ದೇವಾಲಯದ ಒಳಗೆ ಸುಮಾರು 30 ಕನ್ನಡ ಮತ್ತು ತಮಿಳು ಶಾಸನಗಳು. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತದೆ. ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.